ಸಾಮೂಹಿಕ ಗಣೇಶೋತ್ಸವ. ಮುಂಬೈನ ಲಾಲ್ಬಾಗ್ ಗಣಪತಿ ಅಂದ್ರೆ ಅದು ವರ್ಲ್ಡ್ ಫೇಮಸ್. ಆದ್ರೆ ಇಲ್ಲೊಂದು ಏರಿಯಾದಲ್ಲಿ ಮುಂಬೈಗಿಂತ ನಾವೇನು ಕಮ್ಮಿ ಇಲ್ಲ ಎಂಬುವಂತೆ ಸಾಮೂಹಿಕ ಗಣೇಶೋತ್ಸವ ಏರ್ಪಡಿಸಿದ್ರು. ಡಿಜೆ ಸೌಂಡ್, ಸಖತ್ ಡ್ಯಾನ್ಸ್, ಫುಲ್ ಎಂಟರ್ಟೈನ್ಮೆಂಟ್. ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ದೊಡ್ಡ ದೊಡ್ಡ ಗಣಪತಿ ಮೂರ್ತಿಗಳು, ರಸ್ತೆ ತುಂಬೆಲ್ಲ ಜನಸಾಗರ, ಮಂಡುಗಟ್ಟಿರುವ ಕಾಲುಗಳು, ಆಂಟಿ ಮುದುಕಿಯರು ನಾಚಿಕೆ ಬಿಟ್ಟು ಒಂದು ಸ್ಟೆಪ್ ಹಾಕ್ಲೇಬೇಕು ಅನಿಸ್ಬೇಕು ಅಂತ ಡೇಜಿ ಸದ್ದು, ಮೈ ಚಳಿ ಬಿಟ್ಟು ಕುಣಿತಾ ಇರುವ ಲಲನೆಯರು. ಅಷ್ಟೇ ಅಲ್ಲ, ಶಾಸಕರ ಹೆಂಡತಿ ಹಾಗೂ ಮಗಳಿಂದಲೂ ಸಖತ್ ಸ್ಟೆಪ್. ಈ ದೃಶ್ಯಗಳನ್ನ ನೋಡಿದ್ರೆ ಸಾಮಾನ್ಯವಾಗಿ ಅನಿಸೋದು ಇದು ಬಹುಶಃ ಮುಂಬೈನ ಲಾಲ್ಬಾಗ್ ಗಣೇಶೋತ್ಸವ ಇರಬೇಕು ಅಂತ. ಆದ್ರೆ ಇದು ಖಂಡಿತ ಅದಲ್ಲ. ಇದು ನಮ್ಮ ಬೆಂಗಳೂರಿನ ಬಾಗಲಕುಂಟೆ ಸಾಮೂಹಿಕ ಗಣೇಶೋತ್ಸವದ ದೃಶ್ಯಾವಳಿಗಳು. ಲಾಡು ಆಕ್ಷನ್ ಮಾಡ್ತೀವಿ. ಈ ವರ್ಷ ಚಿಕ್ಕಸಂದ್ರದ ಮೋಹನ್ ಅವರು 4.5 ಲಕ್ಷಕ್ಕೆ ಲಾಡುನ ಆಕ್ಷನ್ ಮಾಡಿದ್ದಾರೆ. ಹಾಗಾಗಿ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಹೋದ ವರ್ಷ 52 ಗಣೇಶ ಇತ್ತು, ಈ ಸಾರಿ ಸುಮಾರು 65 ಗಣೇಶ ಇದೆ. ನಿರಂತರವಾಗಿ ಪ್ರತಿ ವರ್ಷ ದೊಡ್ಡ ಹಬ್ಬದ ರೀತಿ ಆಚರಣೆ ಮಾಡ್ತಾ ಇದ್ದೀರಿ. ಇನ್ನೂ ಕತ್ಲಾದ್ಮೇಲೆ ಲಕ್ಷಾಂತರ ಜನ ಸೇರ್ತಾರೆ, ಕುಣಿತಾರೆ, ಕುಪ್ಪಳಿಸ್ತಾರೆ, ಶಾಂತ ರೀತಿಯಿಂದ ನಡೆಯುತ್ತೆ. ಎಲ್ಲ ನಾಗರಿಕರು ಕೈ ಜೋಡಿಸಿ ಪ್ರತಿ ದಿವಸ ಪ್ರತಿ ವರ್ಷ ಹೆಚ್ಚು ಗಣೇಶಗಳನ್ನ, ನಮ್ಮ ಕಲ್ಪನೆ 101 ಗಣೇಶ ಮೆರವಣಿಗೆ ಮಾಡಬೇಕು ಅಂತ ಆ ಭಗವಂತನ ಆಶೀರ್ವಾದ ಇದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತೇವೆ. 4.25 ಲಕ್ಷಕ್ಕೆ ಲಡ್ಡು ಸೇಲ್ ಆಗಿದೆ. 4.5 ಲಕ್ಷಕ್ಕೆ. ದೇಶದಾದ್ಯಂತ ಗಣಪತಿ ಉತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಮೆಲ್ಲರಿಗೆ ರಾಷ್ಟ್ರಪತಿಯ ಪ್ರೇರಣೆಯನ್ನು ಕೊಟ್ಟಂತವನು ಗಣಪತಿ. ನಮ್ಮೆಲ್ಲರನ್ನ ಒಟ್ಟು ಮಾಡಿದಂಥವನು, ಒಗ್ಗಟ್ಟು ಮಾಡಿದಂಥವನು, ಜಾತಿ ಭೇದವನ್ನು ಮರೆತು ಉತ್ಸವ ಮಾಡಬೇಕು ಅನ್ನುವಂಥದ್ದನ್ನ ಸಾರಿದವನು ಗಣಪತಿ. ಇದಕ್ಕೆಲ್ಲರೂ ಕಾರಣೀಕರ್ತರು ಬಾಲಗಂಗಾಧರ ತಿಲಕ್ ಅವರು. ಪ್ರತಿ ವರ್ಷ ಅವರನ್ನ ನೆನಪು ಮಾಡ್ಕೊಂತೀವಿ, ಪ್ರತಿ ಸಂದರ್ಭದಲ್ಲಿ ನೆನಪು ಮಾಡ್ಕೊಂತೀವಿ. ಮತ್ತಷ್ಟು ಜನಕ್ಕೆ, ಮತ್ತಷ್ಟು ಯುವಕರಿಗೆ, ಮುಂದಿನ ಪೀಳಿಗೆಗೆ ಗಣಪತಿ ಉತ್ಸವನ ಆಚರಣೆ ಮಾಡುವಂತ ಶಕ್ತಿಯನ್ನ, ಪ್ರೇರಣೆಯನ್ನ ಆ ಮಹಾಗಣಪತಿ ಕೊಡ್ಲಿ, ಹಾಗೇನೆ ಬಾಲಗಂಗಾಧರ ತಿಲಕ್ ಅವರ ಆ ಪ್ರೇರಣೆ ಕೊಡ್ಲಿ ಅನ್ನುವಂತ ಪ್ರಾರ್ಥನೆ ನಮ್ದು. ಹೌದು, ಬಾಗಲಕುಂಟೆಯ ಎಂಇಐ ಬಡಾವಣೆಯ ಮೈದಾನದಲ್ಲಿ ಕಳೆದ 3 ದಿನದಿಂದ ಅದ್ದೂರಿ ಸಾಮೂಹಿಕ ಗಣೇಶೋತ್ಸವ ನಡೆದಿದೆ. ಇಂದು ವಿಸರ್ಜನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ವಿಸರ್ಜನೆಗೂ ಮುನ್ನ 30 ಕೆಜಿ ಲಡ್ಡು 4.5 ಲಕ್ಷಕ್ಕೂ ಹರಾಜಾಗಿದೆ. ಚಿಕ್ಕಸಂದ್ರ ಮೋಹನ್ ಎನ್ನುವವರು ಬರೋಬ್ಬರಿ 4.5 ಲಕ್ಷಕ್ಕೆ ಬಿಡ್ ಕೂಗುವ ಮುಖಾಂತರ ಗಮನ ಸೆಳೆದಿದ್ದಾರೆ. ಇನ್ನು ಮೆರವಣಿಗೆಯಲ್ಲಿ ಪಂಜಾಬ್, ಮುಂಬೈ, ಕೇರಳ ರಾಜ್ಯಗಳ ಸಾಂಸ್ಕೃತಿಕ ಕಲಾ ತಂಡಗಳು ಗಮನ ಸೆಳೆದಿದ್ದಾವೆ. ಅಲ್ಲದೆ ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಪತ್ನಿ ಸುಜಾತ ಹಾಗೂ ಮಗಳು ರೇಷ್ಮಾ ಡಿಜೆ ಸದ್ದಿಗೆ ಹೆಜ್ಜೆ ಹಾಕಿದ್ದಾರೆ. ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜೆ ಭಾಗಿಯಾಗಿದ್ದರು. ಬಳಿಕ ನಗರದ ವಿವಿಧ ಪ್ರಮುಖ ಬೀದಿಯಲ್ಲಿ ಸಾಗಿದ ಗಣೇಶೋತ್ಸವದ ಮೆರವಣಿಗೆ ಕೊನೆಗೆ ಚೊಕ್ಕಸಂದ್ರ ಕೆರೆಯಲ್ಲಿ ವಿಸರ್ಜನೆ ಮಾಡುವ ಮುಖಾಂತರ ಅಂತ್ಯವಾಗಿದೆ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಜನಗಳ ಆಶೀರ್ವಾದದೊಂದಿಗೆ ಈ ಲಾಡು ಪ್ರಸಾದ ನಂದಾಗುವ ಸೌಭಾಗ್ಯ ಸಿಕ್ಕಿದೆ. ಮುಂಡಾಜಣ್ಣನವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರೋದ್ರಿಂದ, ಈ ಒಂದು ಗಣೇಶನ ಆಶೀರ್ವಾದ ಸಿಕ್ಕಿರೋದ್ರಿಂದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು, ಕೃತಜ್ಞತೆಗಳು. ಮತ್ತೊಮ್ಮೆ ಹೇಳಿ. 4.5 ಲಕ್ಷ. ಒಟ್ಟಾರೆಯಾಗಿ ದಾಸರಹಳ್ಳಿ ಸಾಮೂಹಿಕ ಗಣೇಶೋತ್ಸವ ಸಂಪನ್ನವಾಗಿದ್ದು, ಸಾವಿರಾರು ಭಕ್ತರು ಗಣೇಶೋತ್ಸವದಲ್ಲಿ ಭಾಗಿಯಾಗಿ ಪುನೀತರಾಗಿದ್ದಾರೆ. ಇದ್ದ ಅದ್ದೂರಿ ಗಣೇಶೋತ್ಸವದಲ್ಲಿ ಜನ ಈ ವಾರದ ವೀಕೆಂಡ್ ಅನ್ನು ಕೂಡ ಎಂಜಾಯ್ ಮಾಡುತ್ತಾ ಮುಗಿಸಿದ್ದಾರೆ. ಪ್ರಶಾಂತ್ ಕಿಂಗನಹಳ್ಳಿ, ನ್ಯೂಸ್ 81 ಕನ್ನಡ, ದಾಸರಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.